ಗೈಸ್ ಹೆಣ್ಮಕ್ಳಿಗೆ ಯಾವಾಗ ಅನ್ಸುತ್ತೆ ಗೊತ್ತಾ, ಅಯ್ಯೋ ಈ ಕೆಲಸ ಎಲ್ಲ ಯಾಕೆ ಗುರು ಅಂತ. ಸಕ್ಕದಾಗಿ ಹುಡುಗಿ ಕೂತಿರ್ತಾಳೆ ನನ್ನ ಪಕ್ಕ ಯಾವಾಗ್ಲೂ, ಗೊತ್ತಾ ಗೈಸ್. ಆ ರಿಪೋರ್ಟ್ ನಲ್ಲಿ ಏನಂತ ಬಂದಿದೆ ಗೊತ್ತಾ, ಕ್ಯಾನ್ಸರ್. ತಿರೋದಕ್ಕಿಂತ ಐ ಫೀಲ್ ದೇ ಆರ್ ಲೈಕ್ ಮೈ ಫ್ಯಾಮಿಲಿ. ನಮ್ಗೆ ಗೊತ್ತೇ ಆಗಲ್ಲ ಗೈಸ್, ಕ್ಲೂನೇ ಇರಲ್ಲ ಓಕೆ ಇದರಿಂದ ಇದಾಗ್ಬೋದಾ ನಮಗೆ ಅಂತ. ಈ ದರಿದ್ರ ಇದರಿಂದ ಹೆಲ್ತಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ. ಗೈಸ್ ಗುಡ್ ಮಾರ್ನಿಂಗ್. ನಾನು ಇವತ್ತು ಆಫೀಸಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ ಹೊಟ್ಟೆ ನೋವ್ತಾ ಇತ್ತು ತುಂಬಾ, ಅದಕ್ಕೆ ನಾನು ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಸೊ ಯಾ ಆಫೀಸಿಗೆ ಬಂದೆ ಇವಾಗ. ಓಕೆ ಗೈಸ್, ಇವಾಗ ಆರಾಮಿದ್ದೀನಿ. ಸೊ ಔಟ್ಫಿಟ್ ಚೆಕ್ ಮಾಡೋಣ ಗೈಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೇಗ ಬಂದಿದ್ದೀನಿ ಆಫೀಸಿಗೆ. 9:35 ರೀಚ್ ಆಗಿಬಿಟ್ಟಿದ್ದೀನಿ. ಬೇಗ ಹೊರಟೆ ಇವತ್ತು. 7:55 ಮನೆ ಬಿಟ್ಬಿಟ್ಟಿದ್ದೆ ಗೈಸ್. ಹೆಣ್ಮಕ್ಳಿಗೆ ಯಾವಾಗ ಅನ್ಸುತ್ತೆ ಗೊತ್ತಾ, ಅಯ್ಯೋ ಈ ಕೆಲಸ ಎಲ್ಲ ಯಾಕೆ ಗುರು ಅಂತ. ಈ ಟೈಮಲ್ಲಿ ಮಾತ್ರ ಈ ಟೈಮಲ್ಲಿ ಮಾತ್ರ ಹಂಗೆ ಅನ್ಸುತ್ತೆ ಸ್ವಲ್ಪ ಹೊತ್ತು ಅಷ್ಟೇ. ಬಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ಇವಾಗ ನಮಗೆಲ್ಲ ಓಕೆ ರಜೆ ಇರುತ್ತೆ, ರಜೆ ತೊಗೊಬೋದು. ಬಟ್ ಫ್ಯಾಕ್ಟ್ರೀಸ್ನಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರಲ್ವ, ಅವರಿಗೆಲ್ಲ ರಜೆ ಇರಲ್ಲ. ಅವರೆಲ್ಲ ಹೋಗ್ಲೇಬೇಕು ಆಫೀಸಿಗೆ. ಸೊ ಅವ್ರನ್ನ ಮೋಟಿವೇಟ್ ಆಗಿ ತಗೊಂಡು we have to work, we should work. Guys, ನಿಮ್ದೆಲ್ಲ ಆಯ್ತಾ ಬ್ರೇಕ್ಫಾಸ್ಟ್? ಸೊ ಬ್ರೇಕ್ಫಾಸ್ಟಿಗೆ ಐ ಆಮ್ ಹ್ಯಾವಿಂಗ್ ಚಪಾತಿ ವಿತ್ ಸಾಗು. ಸೊ ಇವತ್ತಿದೆ. ಆ್ಯಕ್ಚುಲಿ ಚಪಾತಿ ತೊಗೊಂಬರ್ಬೋದಿತ್ತು, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ನಂಗೆ ಚಪಾತಿ ತಿಂದರೆ. ಗೈಸ್ ಆ್ಯಕ್ಚುಲಿ ರಜಾ ತೊಗೊಂಬೋದಿತ್ತು ಇವತ್ತು, ಬಟ್ ಬೇಡ, ಮನೇಲೂ ಬೋರ್ ಆಗುತ್ತೆ ಅಂತ ಬಂದೆ ನಾನು. ಒಂದು ಹಾಫ್ ಆನ್ ಅವರ್ 1 ಅವರ್ ತಾನೇ ಸರಿ ಹೋಗುತ್ತೆ ಆಮೇಲೆ ಅಂತ. ಗೈಸ್ ಚಿಯರ್ಸ್. ಗೈಸ್ ನೀವೆಲ್ಲ ವರ್ಕಿಗೆ ಹೋಗ್ತೀರಾ ಈ ಥರ ಟೈಮ್ನಲ್ಲಿ? ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಕಷ್ಟ ಈ ಥರ ಟೈಮ್ನಲ್ಲಿ ವರ್ಕಿಗೆ ಹೋಗೋಕ್ಕೆ. ಟ್ರಾವೆಲ್ ಮಾಡ್ತಿರ್ತಾರಲ್ಲ ದೂರ ದೂರ, ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ರಿಲೇಟ್ ಆಗುತ್ತೆ ಇದು. ಟ್ರಾವೆಲ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸುಸ್ತಾಗುತ್ತೆ. ಗೈಸ್ ನಾನು ಆ್ಯಕ್ಚುಲಿ ಇವತ್ತು ರಜಾ ತೊಗೊಬೋದಿತ್ತು. ರಜೆ ಎಲ್ಲ ಕೊಡ್ತಾರೆ ಈ ಥರ ಟೈಮ್ನಲ್ಲೆಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನನಗೆ ಮನೇಲಿ ಇರೋಕ್ಕೆ ಬೇಜಾರು. ನನಗೆ ಆಫೀಸಿಗೆ ಬಂದರೆ ಅಟ್ಲೀಸ್ಟ್ ಟೈಮ್ ಪಾಸ್ ಆಗುತ್ತೆ. ಮನೇಲಿ ಇದು ಏನು ಮಾಡೋದು, ಅದಕ್ಕೆ ಬಂದೆ ಗೈಸ್. ಇನ್ನೂ ಯಾರೂ ಬಂದಿರೋದು, ನಾನು ಒಬ್ಬಳೇ ಬಂದಿದ್ದೀನಿ. ಗೈಸ್ ಹಂಗೆ ಇಲ್ಲಿ ಮಿರರ್ ಇದೆ ಈ ಕಡೆ, ಸಕ್ಕತ್ ಇಷ್ಟ ನನಗೆ, ತೋರಿಸ್ತೀನಿ ಗೈಸ್. ಇಲ್ಲಿ ಇದೆ, ಇಷ್ಟುದ್ದನೂ ಮಿರರೇ. ನಾನು ಎಷ್ಟುದ್ದ ನಿಂತ್ಕೊಂಡ್ರು ಕಾಣಿಸ್ತೀನಿ, ಎಷ್ಟು ಕೆಳಗೆ ಹೋದ್ರೂ ಕಾಣಿಸ್ತೀನಿ. ನಂಗೆ ತುಂಬ ಇಷ್ಟ ಈ ಮಿರರು. ಆ ಕಡೆನೂ ಬಂದಿದೆ. ನಾನು ಔಟ್ಫಿಟ್ ಚೆಕ್ ಮಾಡಿಸ್ತೀನಲ್ಲ, ಅಲ್ಲೊಂದು ಮಿರರ್ ಇಲ್ಲೊಂದು ಮಿರರ್. ಸೊ ಕುತ್ಕೊಂಡು ನೋಡ್ಕೊಂಡು ವರ್ಕ್ ಮಾಡೋದು ಯಾವಾಗಲೂ. ಸಕ್ಕದಾಗಿ ಹುಡುಗಿ ಕೂತಿರ್ತಾಳೆ ನನ್ನ ಪಕ್ಕ ಯಾವಾಗಲೂ, ಗೊತ್ತಾ ಗೈಸ್. ಅದೆಷ್ಟು ಸಲ ಮಿರರ್ ನೋಡ್ತೀನೋ ಗೊತ್ತಿಲ್ಲ. ಮಿರರ್ ನೋಡ್ಕೊಂಡು ಕೆಲಸ ಮಾಡಿ ಗೈಸ್. ನೀವು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ, ನಿಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ. ಓಕೆ, ಸ್ಟೇ ಟ್ಯೂನ್ಡ್. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸಾರಿ ಗೈಸ್, ಆ್ಯಕ್ಚುಲಿ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ತುಂಬ ಬಾಡಿ ಪೇನ್ ಇತ್ತು ಗೈಸ್. ಎಲ್ಲ ಆಲ್ಮೋಸ್ಟ್ ವಿಮೆನ್ಸ್ಗೆ ಅರ್ಥ ಆಗುತ್ತೆ. ಸೊ ಸಾರಿ ಫಾರ್ ದ್ಯಾಟ್. ಯಾ ವಿಲ್ ಗೋ ವಿತ್ ಅಪ್ಡೇಟ್ಸ್ ಗೈಸ್. ನಾನು ಮುಖ್ಯವಾದ ವಿಷಯ ಮಾತಾಡಬೇಕು, ಅದಕ್ಕೂ ಮುಂಚೆ ವಿಲ್ ಗೋ ಬ್ಯಾಕ್ ವಿತ್ ಅಪ್ಡೇಟ್ ಗೈಸ್. ಟೋಟಲ್ ವ್ಯೂಸ್ 33.8K, ವಾಚ್ ಟೈಮ್ 275, ಟೋಟಲ್ ಸಬ್ಸ್ಕ್ರೈಬರ್ಸ್ 501+ ಅಂತ ಇದೆ. ಸೊ ಆ್ಯಕ್ಚುಲಿ ರೈಟ್ ನಾವು ಇವಾಗ 507 ಇದ್ದಾರೆ ಸಬ್ಸ್ಕ್ರೈಬರ್ಸ್. ಅಗೇನ್ ಇವಾಗ 3 ಮೆಂಬರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು ಗೈಸ್. ನಾನು ಏನು ಹೇಳಿದ್ದೀನಿ ಗೊತ್ತಾ, ಸಬ್ಸ್ಕ್ರೈಬ್ ಆದಮೇಲೆ ಕಾಮೆಂಟ್ನಲ್ಲಿ ನಿಮ್ಮ ಹೆಸರು ಹೇಳಿ ಅಂತ. ಸೊ ದಟ್ ನನಗೆ ಗೊತ್ತಾಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ನಾನು ನಿಮ್ಮ ಹೆಸರು ಹೇಳ್ಬೋದು ವ್ಲಾಗ್ನಲ್ಲಿ. ಸೊ ಗೈಸ್, ನಾನು ಇವಾಗ ಬಂದ ತಕ್ಷಣ ನಾನು ಫೇಸ್ ವಾಶ್ ಮಾಡಿ ಬಂದೆ. ಆ್ಯಕ್ಚುಲಿ ಬೇಜಾರು ಇವತ್ತು, ಏನಕ್ಕಂತ ಹೇಳ್ತೀನಿ ಗೈಸ್. ಇಲ್ಲಿ ನಮ್ಗೆ ಗೊತ್ತಿರೋರೊಬ್ರು ಇದ್ದಾರೆ. ಗೊತ್ತಿರೋದಕ್ಕಿಂತ ಐ ಫೀಲ್ ದೇ ಆರ್ ಲೈಕ್ ಮೈ ಫ್ಯಾಮಿಲಿ ಅಂತ. ಸೊ ನನ್ನ ಫ್ಯಾಮಿಲಿ ಅಂತಲೇ ಹೇಳ್ತೀನಿ. ಸೊ ಅವರಿಗೆ ಹುಷಾರಿಲ್ಲ, ಓಕೆನಾ ಗೈಸ್. ಇದು ಗೊತ್ತಲ್ಲ ನಾನು ಸ್ಕಿನ್ ಕೇರ್ ಮಾಡೋದು. ಅವರಿಗೆ ಹುಷಾರಿಲ್ಲ. ಸೊ ಸ್ಟಾರ್ಟಿಂಗಿಂದ ಏನಾಯಿತು ಅಂತ ಹೇಳ್ತೀನಿ. ಅವರಿಗೆ ಕೆಮ್ಮು ಬಂದಿದೆ, ಓಕೆನಾ. ಸೊ ಕೆಮ್ಮು ಬಂದಿದೆ. ನಾರ್ಮಲ್ ಇವಾಗ ಕೆಮ್ಮು ಅಂದರೆ ಯಾರು ಹಾಸ್ಪಿಟಲ್ಗೆ ಹೋಗಲ್ಲ ಅಲ್ವಾ. ಸೊ ಕೆಮ್ತಾನೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಸೊ ಆಮೇಲೆ 1-2-3 ಮಂತ್ಸ್ ಆದಮೇಲೆ ಅವ್ರ ಬಾಡಿನಲ್ಲಿ ಚೇಂಜಸ್ ಆಗಿದೆ. ಅವರು ಸ್ವಲ್ಪ ದಪ್ಪ ಇದ್ದರು, ತುಂಬ ಚೆನ್ನಾಗಿದ್ದರು. ಆಮೇಲೆ ಬಾಡಿನಲ್ಲಿ ಚೇಂಜಸ್ ಆಗಿದೆ, ಅವರು ಸಣ್ಣ ಆಗ್ತಾ ಬಂದಿದ್ದಾರೆ. ಸೊ ಫೇಸೆಲ್ಲ ಒಂಥರ ಆಗಿದೆ ಅವ್ರಿಗೆ. ಸೊ ಆಮೇಲೆ ಮನೇಲಿ ಇರ್ತಾರಲ್ವ, ಅವ್ರು ನೋಡಿ ಏನೋ ಚೇಂಜಸ್ ಆಗ್ತಾ ಇದೆಯಲ್ವಾ. ಯಾಕಂದರೆ ಇವಾಗ ಡೈಲಿ ನೋಡೋರಿಗೆ ಗೊತ್ತಾಗಲ್ಲ ಅಷ್ಟು. ಡೈಲಿ ನೋಡ್ತಿರ್ತೀವಿ, ಏನು ಚೇಂಜಸ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಸೊ ದೂರ ಇರ್ತಾರಲ್ವಾ, ಬ್ಯಾಂಗ್ಳೂರ್ನಲ್ಲೋ ಮೈಸೂರಿನಲ್ಲೋ ಯಾರೋ ಇರ್ತಾರಲ್ಲ, ಅವ್ರು ನೋಡಿ ಏನು ಇಷ್ಟೊಂದು ಚೇಂಜಸ್ ಆಗೋಗಿದ್ದೀರಾ
ಅಂತ ಹೇಳಿದ್ದಾರೆ. ಆಮೇಲೆ ಕೆಮ್ಮು ಕೂಡ ಕಡಿಮೆ ಆಗಿಲ್ಲ. ಆಮೇಲೆ ಅವರು ಹಾಸ್ಪಿಟಲ್‌ಗೆ ಹೋಗಿ ಎಲ್ಲ ಏನೇನೋ ಚೆಕಪ್ಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಅವರು ಒಂದೇನೋ ಬೇರೆ ಇನ್ನೊಂದೇನೋ ಚೆಕಪ್ ಮಾಡಿ ಅಂತ ಬರ್ಕೊಟ್ಟಿದ್ದಾರೆ. ಸೊ ಅದಿಲ್ಲೆಲ್ಲೂ ಇರಲಿಲ್ಲ. ಸೊ ಆಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆ ರಿಪೋರ್ಟ್‌ನಲ್ಲಿ ಏನಂತ ಬಂದಿದೆ ಗೊತ್ತಾ? ಕ್ಯಾನ್ಸರ್. ಸೊ ಅವರು ಹೇಗೆ ತಡ್ಕೊಬೇಕು ಹೇಳಿ ಫ್ಯಾಮಿಲಿನಲ್ಲಿ. ಸೊ ಆಮೇಲೆ ಅವ್ರಿಗೆಲ್ಲ ಶಾಕ್ ಆಗಿದೆ. ಹೇಗೆ ಬಂತು ಕ್ಯಾನ್ಸರ್ ಅಂತ ಅವ್ರಿಗೆಲ್ಲ ಶಾಕ್ ಆಗಿದೆ. ಫ್ಯಾಮಿಲಿನಲ್ಲೂ ಯಾರೂ ಇಲ್ಲ, ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್‌ನಲ್ಲೂ ಯಾರೂ ಇಲ್ಲ ಅವರಿಗೆ ಆ ಥರ ಕ್ಯಾನ್ಸರ್ ಇರೋ ಪೇಷಂಟ್ಸು. ಸೊ ಅವ್ರ ಅಪ್ಪನ ಕಡೆನೂ ಇಲ್ಲ, ಅಮ್ಮನ ಕಡೆನೂ ಇಲ್ಲ, ಯಾರ ಕಡೆನೂ ಇಲ್ಲ. ಸೊ ಹೇಗೆ ಬಂತು ಕ್ಯಾನ್ಸರು? ಆಮೇಲೆ ಡಾಕ್ಟರ್‌ಗೆ ಕೇಳಿದ್ರಂತೆ ಅವರು, ಕ್ಯಾನ್ಸರ್ ಎಲ್ಲ ಹೇಗೆ ಬಂತು ಅಂತ. ಸೊ ಡಾಕ್ಟರ್ ಹೇಳಿದ್ದಾರೆ, ಸ್ಮೋಕ್, ಬಿಕಾಸ್ ಆಫ್ ಸ್ಮೋಕ್ ಅದರಿಂದ ಬಂದಿದೆ ಕ್ಯಾನ್ಸರ್ ಅಂತ. ಆಮೇಲೆ ಇವರಿಗೆಲ್ಲ ಶಾಕು. ಆ್ಯಕ್ಚುಲಿ ಅವರು ಶಿ ಇಸ್ ವಿಮೆನ್ ಆಯಿತಾ. ಇವರೆಲ್ಲ ಸ್ಮೋಕ್ ಮಾಡಲ್ವಲ್ಲ ಅಂತ. ಆಮೇಲೆ ಡಾಕ್ಟರ್ ಹೇಳಿದ್ದಾರೆ, ಸ್ಮೋಕ್ ಅಂದರೆ ಬರೀ ಸಿಗರೇಟ್ ಸೇದೋದಲ್ಲ, ಗಂಧದ ಕಡ್ಡಿಯಿಂದ ಅವರಿಗೆ ಕ್ಯಾನ್ಸರ್ ಬಂದಿರೋದು. ಅವರು ಡೈಲಿ ಪೂಜೆ ಮಾಡೋದು ಅದೆಲ್ಲ ಇರುತ್ತಲ್ಲ ಗೈಸ್, ಹೆಣ್ಮಕ್ಳು ನನ್ನ ಮನೇಲಿ. ಸೊ ಅದರಿಂದ ಕ್ಯಾನ್ಸರ್ ಬಂದಿದೆ ಗೈಸ್. ನಂಬ್ತೀರಾ ನೀವು? ಕೇಳಿ ನಮಗೆ ಹೇಗಾಯಿತು ಅಂದರೆ, ಗಂಧದ ಕಡ್ಡಿಯಿಂದ ಕ್ಯಾನ್ಸರ್ ಬರುತ್ತಾ ಅಂತ. ಗೈಸ್ ಮುಂಚೆ ಎಲ್ಲ ಏನಂತ ಹೇಳಿದ್ರೆ ಆರ್ಗ್ಯಾನಿಕ್ ಆಗಿರ್ತಾ ಇತ್ತು. ನೀವು ಯಾವುದೇ ಪ್ರಾಡಕ್ಟ್ಸ್ ತೊಗೊಳ್ಳಿ ಫುಲ್ ಆರ್ಗ್ಯಾನಿಕ್ ಆಗಿರ್ತಾ ಇತ್ತು. ಇವಾಗ ಏನೇನೋ ಬಂದ ತಕ್ಷಣ ನಮಗೆ ಗಮ್ ಅನ್ಬೇಕು, ಮನೆಯೆಲ್ಲ ಸೆಂಟ್ ಆ್ಯಡ್ ಮಾಡ್ತಾರೆ, ಏನೇನೋ ಬೇರೆ ಬೇರೆ ಅದರಲ್ಲೂ ಫ್ಲೇವರ್ಸ್ ಇದೆ. ಈ ದರಿದ್ರ ಇದರಿಂದ ಹೆಲ್ತಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಇವಾಗ ನೋಡಿ ಒಂದು ಫ್ಯಾಮಿಲಿ ಖುಷಿ ಅದು ಆ್ಯಕ್ಚುಲಿ ಅಲ್ವಾ. ಇವಾಗ ಮನೇಲಿ ಅಮ್ಮ ಅಂದ್ರೆ ಏನಿರ್ತಾರೆ, ಅಪ್ಪ ಅಂದ್ರೆ ಏನಿರ್ತಾರೆ, ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ. ಸೊ ಅವ್ರಿಗೆ ಈ ಥರ ಆದಾಗ ನಾವು ಹೇಗೆ ತಡ್ಕೊಳಕ್ಕಾಗುತ್ತೆ? ಸೊ ಅಲ್ವಾ. ಸೊ ದಟ್ಸ್ ದ ಥಿಂಗ್. ಅದಕ್ಕೆ ಫ್ಯಾನ್ಸಿ ವರ್ಡ್ ಇದೆಲ್ಲ ಬಿಟ್ಬಿಟ್ಟು ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಗೈಸ್, ಓಕೆನಾ. ಮತ್ತು ನಿಮ್ಗೆ ಏನು ಅನ್ಸುತ್ತೆ, ನಿಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡಿಬಿಡಿ. ನಿಮ್ಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಹೋಗಿ ತಿನ್ಬಿಡಿ. ಎಲ್ಲರೂ ಹೋಗ್ಬೇಕು ಅನಿಸ್ತಿದ್ರೆ ಅಲ್ಲೇ ರೈಟ್ ನಾವು ಹೋಗಿ. ನೀವು ಯಾರಿಗಾದ್ರು ಏನಾದ್ರು ಹೇಳ್ಬೇಕು ಅನಿಸ್ತಿದೆ ಡೈರೆಕ್ಟಾಗಿ ಹೇಳಿ. ಮನಸ್ತಾಪ ಅದು ಇದು ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ಯಾರು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಗೈಸ್. ಅದಕ್ಕೆ ಸೊ ಅದನ್ನ ನಿಮ್ಮ ಹತ್ರ ಫಸ್ಟ್ ಶೇರ್ ಮಾಡ್ಬೇಕನ್ನಿಸ್ತು. ನಾನು ಹೆಸರೆಲ್ಲ ಹೇಳಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ಲ. ನಮಗೆ ಇವಾಗ ಆ್ಯಕ್ಚುಲಿ ಅವ್ರಿಗೆ ಇವಾಗ ಸ್ವಲ್ಪ ಇದಾಗಿದೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅವರು. ಸೊ ಅದಕ್ಕೆ ನಂಗೆ ಇವಾಗ ಹೇಳ್ಬೇಕನ್ನಿಸ್ತು ನಿಮಗೆ, ಅದಕ್ಕೆ ಹೇಳಿದೆ ಗೈಸ್. ನೀವೆಲ್ಲರೂ ಹುಷಾರಾಗಿರಿ, ಓಕೆನಾ. ಸೊ ಮನೆಯಲ್ಲಿ ಹಚ್ಚಿ ಗಂಧದ ಕಡ್ಡಿ ಬೇಡ ಅಂತ ಹೇಳಲ್ಲ, 1-2 ಓಕೆ. ಮನೆ ತುಂಬ ಹೊಗೆ ಬರೋ ಥರ ಗಂಧದ ಕಡ್ಡಿ ಹಚ್ಕೊಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ತುಂಬಾ ಹೆಲ್ತು ಇಶ್ಯೂಸ್ ಆಗುತ್ತೆ ಅದರಿಂದನೇ ಅಂತ ಅಲ್ಲ, ಬೇರೆ ನಮ್ಗೆ ಗೊತ್ತೇ ಆಗಲ್ಲ ಗೈಸ್. ಕ್ಲೂನೇ ಇರಲ್ಲ. ಓಕೆ ಇದರಿಂದ ಇದಾಗ್ಬೋದಾ ನಮಗೆ ಅಂತಲೇ ಕ್ಲೂ ಇರಲ್ಲ. ಅದಕ್ಕೆ ನೀವು ಎಲ್ಲರೂ ಕೇರ್ಫುಲ್ ಆಗಿರಿ. ಸೊ ಡಯಟ್ ಮೇಂಟೈನ್ ಮಾಡಿ. ಈವನ್ ನೀವು ಫುಡ್ ಇಂಟೇಕ್ ಮಾಡೋದ್ರಿಂದನೂ ಅಷ್ಟೇ. ಅದರಲ್ಲೂ ನೀವು ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಇವಾಗ ಏನಕ್ಕಂತ ಹೇಳಿದ್ರೆ ಇವಾಗೆಲ್ಲ ಇದು ಅಡಲ್ಟ್ರೇಟ್ ಆಗಿರೋದೆ. ನೀವು ಏನೇ ತೊಗೊಂಡ್ರು ಅಡಲ್ಟ್ರೇಟ್ ಆಗಿರುತ್ತೆ. ನೀವು ಮನೇಲಿ ತರಕಾರಿ ತೊಗೊಂಡು ಮನೇಲಿ ಬೇಯಿಸ್ಕೊಂಡು ತಿಂತೀನಿ ಅಂತ ಹೇಳಿದ್ರು ಆ ತರಕಾರಿನಲ್ಲಿ ಏನೂ ಅಂಶ ಇರಲ್ಲ. ಸೊ ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ಇವಾಗ ಜಾಸ್ತಿ ನೀವು ಕಾಳು ತೊಗೊಳ್ಳಿ, ರಾಗಿ ತೊಗೊಳ್ಳಿ, ಆ ಥರದ್ದೆಲ್ಲ ಸ್ವಲ್ಪ ಹೆಲ್ದಿ ಡಯೆಟ್ಟು ಮೇಂಟೈನ್ ಮಾಡಿ ಗೈಸ್. ನಂಗೆ ಅದು ತುಂಬಾ ಬೇಜಾರಾಯಿತು ನನಗೆ. ಇವತ್ತು ನನ್ನ ಮೂಡ್ ಸ್ವಿಂಗ್ಸ್ ಬೇರೆ ಹೀಗಿರುತ್ತಾ ಇದು ಕೇಳಿ ಒಂಥರ ಬೇಜಾರಾಯಿತು. ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ಅದಕ್ಕೆ ಗೈಸ್, ಸೊ ಬೇಗ ಅವರು ಹುಷಾರಾಗಿ ಬರಲಿ ಅನ್ನೋದು ನಮ್ಮ ಬೇಡಿಕೆ ಅಷ್ಟೇ ಗೈಸ್. ನಿಮ್ದೆಲ್ರದ್ದು ಊಟ ಆಯಿತಾ? ಸೊ ಇದನ್ನು ನೀವು ಹೇಳಿ, ನಿಮ್ಮ ಮನೇಲಿ ಅಮ್ಮಂದಿರು ಇರ್ತಾರಲ್ವ, ಅವರೆಲ್ರಿಗೂ ಹೇಳಿ ಈ ಥರ ಇದೆ, ಹುಷಾರಾಗಿರಿ ಅಂತ, ಓಕೆನಾ. ನೀವೆಲ್ಲ ಗೈಸ್ ಆರಾಮಿದ್ದೀರಾ? ಎಲ್ಲರೂ ಊಟ ಮಾಡಿದ್ರಾ? ಹೋಗಿ ಬಂದಿರ್ತೀರ ಕೆಲಸಕ್ಕೆ ಗೈಸ್. ಕೆಲಸಕ್ಕೆ ಹೋಗಿ ಬರೋರು ಮೇ ಬಿ ನನ್ನ ರೋಟೀನ್ ನಿಮಗೆ ರಿಲೇಟ್ ಆಗ್ಬೋದು. ದಿನ ಎಕ್ಸ್ಕ್ಯೂಸ್ ಮೀ, ಬೆಳಗ್ಗೆ ಓಡು, ಸಂಜೆ ಬಾ, ಊಟ ಮಾಡು, ಬ್ಲಾಗ್ ಮಾಡು, ಇನ್ನು ಮಲ್ಕೋ, ಎಡಿಟಿಂಗ್ ಮಾಡಿ ಮಲ್ಕೋ ಅಷ್ಟೇ ಗೈಸ್. ಹೀಗೆ ಮಾತಾಡ್ತಾ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಮುಗಿಸ್ಕೊಂಡೆ ಗೈಸ್. ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ ನಾನು ನೈಟ್ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ. ಇದು ಪಿಂಪಲ್ ಆಗಿತ್ತಲ್ಲ, ನಾನು ಹೇಳಿದೆ ನೈಟ್ ಟೈಮ್ ಪ್ಯಾಚ್ ಹಾಕ್ಕೊಡಿ ಅಂತ. ಬಟ್ ಇದು ಪಿಂಪಲ್ ಇಲ್ಲ ಇವಾಗ. ಒಳಗಡೆ ಏನೂ ಇಲ್ಲ, ಎಲ್ಲ ಸ್ವಲ್ಪ ಶ್ರಿಂಕ್ ಆಗಿದೆ. ಸೊ ಅವಾಗ ಆ ಟೈಮ್ನಲ್ಲಿ ನೀವು ಪಿಂಪಲ್ ಪ್ಯಾಚ್ ಹಾಕಬಾರ್ದು. ನಾನು ಈ ಕ್ರೀಮಲ್ಲಿ ಜಸ್ಟ್ 1 ಡಾಟ್ ತೊಗೊಂಡು ಅದ್ರ ಮೇಲೆ ಇಡ್ತೀನಿ ಅಷ್ಟೇ. ಕೈಗೊಂಬೆಯಾದರೆ ನಾನು ನಗಿಸುವೆಯಾದೆ ನಾವು ನೀನು ಇದಕ್ಕಿಂತ
ಗೈಸ್ ಇದು ಇನ್ನು ಚೂರು ಚೂರು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕ್ಕೊಳ್ಳಿ. ಗೈಸ್ KGF ಲವರ್ಸ್ ಯಾರಾದ್ರು ಇದ್ದೀರಾ? KGF ಆ್ಯಕ್ಚುಲಿ ಆ ಮೂವಿ ಸಕ್ಕತ್ತಾಗಿದೆ ಅಲ್ಲ ಗೈಸ್. ಆ ಮೂವಿ ಬಂದಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೊರ್ಟೋಯ್ತು. ಇವಾಗ ತುಂಬ ಬೇಡಿಕೆ ಇದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಯಾ ಗೈಸ್ ಇದಾಗಿತ್ತು ನನ್ನ ದಿನ. ಸೊ ಯಾರ್ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇವಾಗ ಇನ್ನೇನಿಲ್ಲ, ಊಟ ಮಾಡಿ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಿ ಮಲ್ಕೊಳೋದಷ್ಟೇ. ಕಾಲ್ ಮಾಡಿ ಮಾತಾಡ್ಬೇಕು ಸ್ವಲ್ಪ. ಸೊ ಅದೇ ಹಾಸ್ಪಿಟಲೈಸ್ಡ್ ಆಗಿದೆಯಲ್ಲ ಅದ್ರ ಬಗ್ಗೆ ಒಂಚೂರು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಇವಾಗ ಮಲ್ಕೊಳೋದಷ್ಟೇ. ಸೊ ನೀವು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಗೇನ್ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. Yeah guys, good night, sweet dreams. Take care. Bye guys. Stay with me.